ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮಹೇಶ್ ತಿಮ್ಮರೋಡಿ ಗಡಿಪಾರಿಗೆ ಕಾರಣ ಆಯ್ತಾ ಸೌಜನ್ಯ ಕೇಸ್. ಮಹೇಶ್ ಶೆಟ್ಟಿ ಗಡಿಪಾರಿನ ಇನ್ಸೈಡ್ ಸ್ಟೋರಿ ಈ ವಿಡಿಯೋದಲ್ಲಿ. ಧರ್ಮಸ್ಥಳದ ಬುರುಡೆ ಕೇಸ್ ಹಾಗೆ ಸೌಜನ್ಯ ಪ್ರಕರಣದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ರಾಯಚೂರಿಗೆ ಗಡಿಪಾರು ಮಾಡಲಾಗಿದೆ. ತನ್ನ ಗಡುಸು ಧ್ವನಿ, ಕಟುವಾದ ನಿಂದನೆಗಳಿಂದ ಅಬ್ಬರಿಸ್ತಾ ಇದ್ದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗಡಿಪಾರಿಗೆ ಅಸಲಿ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಮಹೇಶ್ ಶೆಟ್ಟಿ ಗಡಿಪಾರಿನ ಇನ್ಸೈಡ್ ಸ್ಟೋರಿ. 32 ಕ್ರಿಮಿನಲ್ ಕೇಸ್ಗಳ ಜೊತೆಗೆ ತಿಮ್ಮರೋಡಿಗೆ ಮುಳುವಾಗಿದ್ದು ಕೀಳು ಮಟ್ಟದ ಪದಬಳಕೆ ಅಂತ ಹೇಳಲಾಗಿದೆ. ತಿಮ್ಮರೋಡಿ ಕೇಸ್ ಹಿಸ್ಟ್ರಿ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ. ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ನಿಂದನೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ನಾಯಕರ ಬಗ್ಗೆಯೂ ಕೂಡ ನಿಂದನೆ. ಇನ್ನು ಮೈಕ್ ಮುಂದೆ ಬಂದಾಗಲೆಲ್ಲ ರಾಜಕೀಯ ನಾಯಕರನ್ನ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಂತಹ ಮಾತುಗಳೇ ತಿಮ್ಮರೋಡಿ ಪಾಲಿಗೆ ಮುಳುವಾಯ್ತಾ ಅಂತ ಹೇಳಲಾಗುವಂಥದ್ದು. ರಾಜಕೀಯ ನಾಯಕರನ್ನ ಕೀಳಾಗಿ ನಿಂದಿಸಿದ್ದೇ ಗಡಿಪಾರಿಗೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ತಿಮ್ಮರೋಡಿ ಅಸಂವಿಧಾನಿಕ ಪದಬಳಕೆಯ ವಿರುದ್ಧ ಕ್ರಮಕ್ಕೆ ಸರ್ಕಾರವೇ ಸೂಚನೆ ಕೊಟ್ಟಿತ್ತು. ಅಸಂವಿಧಾನಿಕ ಪದಬಳಕೆ ನಿಂದನೆ. ಪೊಲೀಸ್ ಅಧಿಕಾರಿಗಳು, ಸಮಾಜದ ಗಣ್ಯರು, ಸರ್ಕಾರ ನಡೆಸ್ತಾ ಇರುವಂತಹ ಉನ್ನತ ಹುದ್ದೆಯ ರಾಜಕಾರಣಿಗಳ ಬಗ್ಗೆ ಅಸಂವಿಧಾನಿಕ ಪದಗಳನ್ನು ಬಳಸಿ ತುಚ್ಛವಾಗಿ ನಿಂದನೆ ಮಾಡಿದ್ದ ತಿಮ್ಮರೋಡಿ ಗಡಿಪಾರಿಗೆ ಇದು ಕೂಡ ಒಂದು ಕಾರಣ ಅಂತಲೇ ಹೇಳಬಹುದು. ಕಾನೂನಿಗೆ ಅಂಜದೆ ಕ್ರಿಮಿನಲ್ ಚಟುವಟಿಕೆಗಳು. ನೆಲದ ಕಾನೂನಿನ ಮೇಲೆ ಕಿಂಚಿತ್ತೂ ಕೂಡ ಭಯ ಹಾಗೆ ಗೌರವ ಇಲ್ಲದೆ ತಿಮ್ಮರೋಡಿ ಕ್ರಿಮಿನಲ್ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರಂತೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಗಡಿಪಾರು ಆದೇಶದಲ್ಲಿ ತಿಮ್ಮರೋಡಿ ಕ್ರಿಮಿನಲ್ ಚಟುವಟಿಕೆಗಳ ಉಲ್ಲೇಖ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಸೌಜನ್ಯ ಪ್ರಕರಣದ ಹೆಸರಿನಲ್ಲಿ ತಿಮ್ಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡುವ ಬಗ್ಗೆ ಉಲ್ಲೇಖ ಆಗಿದ್ದು, ತಿಮ್ಮರೋಡಿ ಮೇಲೆ 26 ಪ್ರಕರಣಗಳು ಈವರೆಗೂ ದಾಖಲಾಗಿದ್ದು ಹೊಸದಾಗಿ 5 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಸಿಬಿಐ ಕೋರ್ಟ್ ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ಎಂಬಾತನನ್ನ ನಿರ್ದೋಷಿ ಅಂತ ಹೇಳಿ ತೀರ್ಪು ಕೊಟ್ಟಿದೆ. ಆ ಬಳಿಕ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಪ್ರತಿಭಟನೆ ಹಾಗೆ ನ್ಯಾಯಕ್ಕಾಗಿ ಹೋರಾಟವನ್ನ ನಡೆಸಿರುವಂಥದ್ದು. ತಿಮ್ಮರೋಡಿ ಬೆಳ್ತಂಗಡಿಯಲ್ಲಿ ಸಹಚರರ ಜೊತೆಯಲ್ಲಿ ಸೇರ್ಕೊಂಡು ಸಾರ್ವಜನಿಕ ಶಾಂತಿಭಂಗ ಕೃತ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಇವರ ಮೇಲಿದೆ. ಇನ್ನು ಪ್ರಚೋದನಕಾರಿ ಭಾಷಣ. ಜಾತಿ ಧರ್ಮಗಳ ಮಧ್ಯೆ ವೈಮನಸ್ಯವನ್ನ ತಂದೊಡ್ಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಿದ್ದು ಯಾವುದೇ ಅನುಮತಿ ಪಡೆಯದೆ ಪ್ರತಿಭಟನೆಯನ್ನ ಮಾಡಿ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸೌಜನ್ಯ ಹತ್ಯೆ ಪ್ರಕರಣದ ಬಗ್ಗೆ ಹೋರಾಟವನ್ನ ಮಾಡುವಾಗ ಸಾರ್ವಜನಿಕವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಹಾಗೆ ಪೊಲೀಸ್ ವ್ಯವಸ್ಥೆಗೆ, ಸಮಾಜದ ಗಣ್ಯರಿಗೆ, ಸರ್ಕಾರಕ್ಕೆ, ಸರ್ಕಾರ ನಡೆಸ್ತಾ ಇರುವಂತಹ ಉನ್ನತ ಹುದ್ದೆಯ ರಾಜಕಾರಣಿಗಳಿಗೆ ಅಸಂವಿಧಾನಿಕ ಪದಗಳಿಂದ ತುಚ್ಛವಾಗಿ ನಿಂದಿಸಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಪ್ರಚೋದನಕಾರಿಯಾದ ಮಾತುಗಳನ್ನು ಆಡಿ ಕಾನೂನು ಸುವ್ಯವಸ್ಥೆಗೆ ಭಂಗವನ್ನು ತಂದೊಡ್ಡಿರುವಂತಹ ಆರೋಪ ಇದೆ. ತಿಮ್ಮರೋಡಿ ಮೇಲಿರುವಂತಹ 26 ಪ್ರಕರಣಗಳಲ್ಲಿ ಒಟ್ಟು 13 ಪ್ರಕರಣಗಳು ಖುಲಾಸೆಯಾಗಿರುತ್ತೆ. ಇವುಗಳು ಖುಲಾಸೆಯಾಗುವುದಕ್ಕೆ ತಿಮ್ಮರೋಡಿಯ ರೌಡಿ ಪ್ರವೃತ್ತಿಯೇ ಕಾರಣ ಅಂತ ಹೇಳಲಾಗಿದೆ. ಹೀಗಾಗಿ 18/9/2025 ರಿಂದ 17/9/2026 1 ವರ್ಷ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ಸರಹದ್ದಿಗೆ ತಿಮ್ಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ. ಆದೇಶವನ್ನ ಪಾಲನೆ ಮಾಡದೇ ಇದ್ದಲ್ಲಿ ಬಂಧಿಸಿ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಗಡಿಪಾರು ಆದೇಶದಲ್ಲಿ ಇರುವಂತೆ ಪ್ರತಿ 7 ದಿನಗಳಿಗೆ ಒಮ್ಮೆ ಮಾನ್ವಿ ಪೊಲೀಸ್ ಠಾಣೆಯ ಅಧಿಕಾರಿಗಳ ಮುಂದೆ ಹಾಜರಾಗುವುದಕ್ಕೆ ಸೂಚನೆ ಕೊಡಲಾಗಿದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.